ಬಿಡೆ. ನಿಜವಾಗ್ಲೂ ಎಲ್ಲರಂತಾರೆ ಕಾವಿನ ಪಡೆಗೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ. ಇಮೇಜನೇ ಇರ್ಲಿಲ್ಲ. ಫೋನ್ ಮಾಡಿ ಹೇಳಿದ್ದೀನಿ ನಮ್ಮ ಅಮ್ಮ. ನಿಜ ಹೇಳ್ತೀನಿ, ಹೆಂಗ್ ಹೊಡಿತೀನಿ ಅಂದ್ರೆ ನಮ್ಮ ಹತ್ರ ಸೀರಿಯಸ್ ಆಗಿ ಹೊಡಿ ಹೊಡಿ. ನನಗೆ ಗೊತ್ತಿಲ್ಲ, ನಮ್ಮ ಅಮ್ಮನು ಬರ್ತಾವ್ರ ಇವಾಗ. ಈಗ ನಾನು ಇವಳನ್ನು ಕರೆಸ್ತಾ ಇದ್ದೀನಿ ಅಷ್ಟೇ. ಇಂಗ್ಲಿಷ್ಗೂ ಜಗಳ ಆಡಿದೀನಿ ಕಣೆ ನಾನು. ನೀನ್ ಅವಳು ಕರ್ಸಿದ್ರೆ ನಾನೇನ್ ಮಾಡೋಣ? ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೋಗ್ ಆಯ್ತು. ಹೋಗ್ ನೀನ್ ಹೋಗ. ಅದ್ನೇ ಸಣ್ಣ ಸುಮ್ಮನೆ ದೊಡ್ಡ ನೀನ್ ಹೇಳ್ತಿದ್ಯಾ? ನಾನು ಅಳಲ್ಲ, ಯಾರು ಅಳೋದ ನೋಡಕ್ಕೂ ನಿಂತ್ಕೊಳ್ಳಲ್ಲ, ಒಂಥರ ಡಿಫ್ರೆಂಟ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಡಿನ ಚಿಂತೆಯಲ್ಲಿ ಬಾಳಬಾರದು. ಹಾಯ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ವ್ಲಾಗ್ ಮಾಡ್ತಾ ಇರೋ ಕಾರಣ ಏನಂದರೆ, ಇವತ್ತು ಇವ್ರು ಪೂಜೆ ಮಾಡ್ತಾವ್ರೆ, ಎಲ್ಲ ಹೋಗ್ತಾರಂತೆ. ಎಲ್ಲ ಹೋಗ್ತೀರಾ? ಶಿವನ್ ದೇವಸ್ಥಾನ ಪೂಜೆ ಮಾಡಿ ಹೋಗ್ತೀವಿ. ಈಗ ಸಿಗೋಣ. ಇವಾಗ ಮಾಡ್ತಾವ ನೋಡಿ, ಅವಾಗ ಬಾಯ್ ಮಾಡೋದು. ನಾವು ಜಾಸ್ತಿ ಮಾತಾಡಲ್ಲ, ಇಬ್ಬರು ಮುಖ ನೋಡಿ ನಗೋದು ಅಷ್ಟೇ ನಮ್ಮ ಕೆಲಸ. ಆಲೋಚನೆ ಜಸ್ಟ್ ಈಗ ಪೂಜೆ ಆಯಿತು, ಆಗಲೇ ಅಂಬಿ ಹೇಳ್ದಂಗೆ. ಸೊ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಆ್ಯಕ್ಚುಲಿ ಶನಿವಾರ ಅಂದರೆ ಮೊನ್ನೆನೇ ಪೂಜೆ ಮಾಡಿದ್ದೆ, ಬಟ್ ಆದರೂ ಅಂಬಿ ಹೂವನ್ನೆಲ್ಲ ತೆಗಿಯಿಂದ ಇದಕ್ಕೊಂದು ಎಕ್ಸ್ಟ್ರಾ ಹಾರ ತಂದಿದ್ವಿ ಆಂಜನೇಯನಿಗೆ. ಸೊ ಒಂದು ಎಕ್ಸ್ಟ್ರಾ ಹಾರ ಹಾಕಿ ಜಸ್ಟ್ ಈಗೇನು ಸುಮ್ಮನೆ ಸಿಂಪಲ್ಲಾಗಿ ದೀಪ ಹಚ್ತಾ ಇದ್ದೀನಿ. ಯಾಕೆ ಅಂತಂದರೆ ಶಿವಪ್ಪನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಇವತ್ತು ನಮ್ಮ ಮನೆ ಹತ್ರನೇ ಇದ್ರೂ ಕೂಡ ನಾನು ತುಂಬ ದಿವಸ ಆಗಿತ್ತು ಹೋಗಿ. ಅಂಬಿ ಅವಾಗ ಹೋಗಿ ಬರ್ತಿದ್ದ, ಬಟ್ ಇತ್ತೀಚಿನ ನಡುವೆ ಅವ್ನು ಬರಲ್ಲ, ಯಾಕಂದರೆ ಅವ್ನು ಸ್ನಾನ ಮಾಡಿಲ್ಲ. ಸೊ ನಾನು ಮತ್ತು ಪಾಪು ಇಬ್ಬರು ಕೂಡ ರೆಡಿ ಆಗಿದ್ದೀವಿ. ಈಗ ನಾನು, ವಿಷ್ಣು ಮತ್ತು ಭೂಮಿ ಹೋಗಬೇಕು. ಸೊ ಭೂಮಿದು ಇವತ್ತು ಬರ್ತಡೇ ಗೈಸ್. ಸೊ ಅದಕ್ಕೆ ಅವಳಿಗೆ ಗೊತ್ತಿಲ್ದಂಗೆ ಸಣ್ಣದಾಗಿ ಕೇಕ್ ಕಟ್ ಮಾಡಿಸೋಣ ಅಂತಿದ್ದೀವಿ. ಅದು ಕೂಡ ನಾನು ಅವಳನ್ನ ಫ್ರ್ಯಾಂಕ್ ಮಾಡಿ ಕರೆಸಿ ಆಮೇಲೆ ಕೇಕ್ನ ಕಟ್ ಮಾಡಬೇಕು ಅಂತ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಅವಳಿಗೆ ಗೊತ್ತಿಲ್ದಂಗೆ ಕಟ್ ಮಾಡಿಸ್ಬೇಕು. ಸೊ ಹೀಗೆ ನಾರ್ಮಲಾಗಿ ವ್ಲಾಗ್ ಮಾಡ್ತಾ ಇರ್ತೀವಲ್ಲ, ಅದೇ ನಾರ್ಮಲ್ ವ್ಲಾಗ್ ಅಂತಲೇ ಹೇಳಿರ್ತೀನಿ ಅವಳಿಗೆ. ಇವಾಗ ಅವಳು ಕೂಡ ದೇವಸ್ಥಾನಕ್ಕೆ ಬರ್ತಾಳೆ. ಇವಾಗ ನಂದು ಪೂಜೆ ಆಗಿದೆ, ಈಗ ಆಟೋ ಬುಕ್ ಮಾಡಿ ಹೋಗಬೇಕು. ಸೊ ಮನೆ ಕಡೆ ಹುಷಾರಪ್ಪ. ಸೊ ಅಡುಗೆ ಏನೂ ಮಾಡಿಲ್ಲ ಗೈಸ್, ಬೆಳಿಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಒರೆಸಿ ಇದು ಮಾಡಿದ್ದೆ. ಬಿಕಾಸ್ ನೆನೆ ಗೊತ್ತಲ್ಲ ಭಾನುವಾರ. ಸೊ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದೀನಿ. ಈಗ ಪೂಜೆ ಕೂಡ ಆಗಿದೆ, ಸ್ನಾನ ಕೂಡ ಆಗಿದೆ, ಎಲ್ಲನೂ ಆಗಿದೆ. ಈಗ ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಸೊ ಅಂಬಿ ಮನೇಲಿದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತಾನೆ. ನಾಷ್ಟ ಏನೂ ಮಾಡಿಲ್ಲ, ಬರ್ತಾ ತರಬೇಕು. ಆಮೇಲೆ ಬೇಕಾದ್ರೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಂಡು ತಿಂದರೆ ಆಗುತ್ತೆ. ಸೊ ಬನ್ನಿ, ದೇವಸ್ಥಾನದಲ್ಲಿ ಹೋಗ್ತಾ ಸಿಗ್ತೀನಿ. ಬಾಯ್, ಹುಷಾರು ತಗೋ. ಈಗ ನಾನು ವಿಷ್ಣು ಇಬ್ಬರು ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡಿದ್ದೆ, ಆಟೋ ಬಂದಿದೆ. ಇನ್ನೂ ಭೂಮಿ ಎಲ್ಲಿದ್ದಳೋ ಗೊತ್ತಿಲ್ಲ, ಫೋನ್ ಮಾಡಬೇಕು ಅವಳಿಗೆ. ಫಸ್ಟ್ ಹೋಗಿ ಆಟೋ ಹತ್ತಿ ಆಮೇಲೆ ಫೋನ್ ಮಾಡೋಣ. ಅವ್ನು ಹೆಂಗೆ ನೋಡ್ತೀನಿ ನೋಡಿ ನನ್ನ. ಸೊ ಬನ್ನಿ, ಒಬ್ಬಳೇ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಮುಂದಿನ ಬಿಟ್ಟು. ಸೊ ಭೂಮಿ ಜೊತೆ ಹೋಗ್ತಾ ಇದ್ದೀನಿ. ಇವತ್ತು ಅವಳು ಬರ್ತಡೇ ಬೇರೆ ಅಲ್ವಾ, ಅವಳು ದೇವಸ್ಥಾನಕ್ಕೆ ಬರ್ತೀನಿ ಅಂದ್ಕೊಂಡಿದ್ಲು, ಮತ್ತು ಅರ್ಕೆ ಕೂಡ ಹೋಗ್ಕೊಂಡಿದ್ಲು ಅಂತ. ಸೊ ಅದಕ್ಕೆ ನಾನು ಹೋಗಿ ತುಂಬ ದಿವಸ ಆಗಿತ್ತು. ಸೊ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ಆಟೋ ಬಂದಿದೆ, ಸೊ ಅಲ್ಲೋಗಿ ಸಿಗ್ತೀನಿ. ಬಾಯ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಬರ್ತಡೇಗಳು ಪೂಜೆ ಎಲ್ಲ ಆಯಿತು ನೋಡಿ. ಹೂದಲ್ಲಿ ಮತ್ತು ಕಾಯಲ್ಲಿ ಆಟ ಆಡ್ತಾವೆ. ನೀವು ಹೋಗೋಣ, ಆಟೋ ಬುಕ್ ಮಾಡಿದ್ದೀನಿ, ನಡಿ ಹೋಗೋಣ. ಬಾ ನಡಿ ವಿಷ್ಣು. ಹೂವೆಲ್ಲ ನೋಡಲಿ ವಿಷ್ಣು, ನಡಿ ಹೋಗೋಣ. ಅವಳ ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಗೆ ಬರ್ತಾಳೆ. ನಾನು ಡೈರೆಕ್ಟಿಗೆ ನಮ್ಮ ಮನೆಗೆ ಹೋಗ್ತೀನಿ. ಸೊ ದೇವಸ್ಥಾನದಿಂದ ಅವ್ರವ್ರ ಮನೆಗೆ ಹೋಗಬೇಕು ಗೈಸ್. ಅದಕ್ಕೆ ಎಸ್ ಗೈಸ್, ಜಸ್ಟ್ ಹೀಗೇನು ಮನೆಗೆ ಬಂದೆ. ಸೊ ಬಂದು ನಾಷ್ಟ ತಗೊಬಂದೆ ಬರ್ತಾ. ಅಪ್ಪ ತುಂಬ ಅಂದರೆ ತುಂಬಾ ಹೊಟ್ಟೆ ಹಸಿತಿದೆ ನನಗಂತೂ. 12 ಗಂಟೆ ಆಗಿದೆ ಟೈಮ್. ಒಂದೇ ಒಂದು ಹನಿ ನೀರು ಕೂಡ ಕುಡ್ದಿಲ್ಲ ಗೈಸ್. ನೀವು ನಂಬ್ತಿರೋ ಬಿಡ್ತಿರೋ, ಅವನಿಗೂ ಅಷ್ಟೇ ಹಾಲು ಕುಡಿಸಿಲ್ಲ, ನಾಷ್ಟನೂ ತಿನ್ನಿಸಿಲ್ಲ. ಸೊ ಬೊಟ್ಟಿಟ್ಕೊಂಡು ನೋಡಿ ಹೆಂಗೆ ಕಾಣ್ತಿದ್ದಾನೆ ನನ್ನ ಸಣ್ಣ ಪುಟ್ಟ ಶಿವಪ್ಪ. ಸೊ ಶಿವನ ದೇವಸ್ಥಾನಕ್ಕೆ ಹೋದರೆ ವಿಭೂತಿ ಇಲ್ಲ ಅಂತಂದರೆ ನಡೆಯಲ್ಲ. ಸೊ ಎಸ್, ಅರಿಶಿನ ಕುಂಕುಮ ವಿಭೂತಿ. ಸೊ ಅದೇ ಒಂದು ಕಳೆ ಮುಖಕ್ಕೆ.
ಸೊ ಟೆಂಪಲ್ಗೆ ಹೋಗಿ ಬಂದರೆ ಅದ್ರ ವೈಬೇ ಬೇರೆ ಗೈಸ್, ಸಖತ್ತಾಗಿರುತ್ತೆ. ಸೊ ಈಗ ನನ್ನ ಕೈಲಿ ಮಾತಾಡೋ ಅಷ್ಟು ಎನರ್ಜಿ ಕೂಡ ಇಲ್ಲ. ಫಸ್ಟ್ ನಾಶ ತಿಂದ್ಬಿಟ್ಟು ಸಿಗ್ತೀನಿ ಗೈಸ್ ಪ್ಲೀಸ್. ಸೊ ನೋಡಿ ಕಾಯಿ ಉಡಿಸ್ಕೊ ಬಂದಿದ್ದೆಲ್ಲ ದೇವ್ರ ಮುಂದೆ ಇಟ್ಟಾಯ್ತು. ಈಗ ತಿನ್ಬಿಟ್ಟು ವಿಷ್ಣುಗೂ ತಿನ್ನಿಸಿ ಸಿಗು ಬಾ ಮತ್ತೆ ಬಾಯ್. ನಾನು ಕೊನೆಗೂ ಊಟ ಮಾಡಾಯ್ತು. ಈಗ ವಿಷ್ಣುಗೆ ತಿನ್ನಿಸ್ತಾ ಇದ್ದೀನಿ. ಸೊ ಇಡ್ಲಿನ ನೋಡಿ ವಿಷ್ಣು ನಡೆಯೋದು ಕಲ್ತ್ಬಿಟ್ಟಿದ್ದಾನೆ ಗೈಸ್. ಸೊ ಇದ್ರ ಬಗ್ಗೆ ಒಂದು ಸ್ಟೋರಿ ಇದೆ ಅವ್ನು ನಡೆಯೋದ್ರ ಬಗ್ಗೆ. ಸೊ ಅದನ್ನ ಈ ವ್ಲಾಗಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಂಬಿ ಸೇರಿ ಹೇಳ್ತೀವಿ. ಆಂಜನೇಯನ್ಸು ಸಾಂಗ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಸೊ ಒಂದು ಸ್ವಲ್ಪ ಆಂಜನೇಯ ಸಾಂಗ್ಸ್ ಹಾಕಿದ್ರೆ ಸ್ವಲ್ಪ ಬೇಗ ತಿಂತಾನೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಸೊ ಹಾಕ್ಬಿಟ್ಟು ಅವನಿಗೆ ಒಂದು ಅರ್ಧ ಇಡ್ಲಿ ತಿನ್ನಿಸಿ ಸಿಗ್ತೀನಿ ಗೈಸ್. ನಾನು 1:30 ತಿಂದೆ ಇಡ್ಲಿ, ಇವಾಗ ಅವನಿಗೆ ಅರ್ಧ ಇದೆ. ಸೊ ತಿನ್ನಿಸ್ತಾ ಇದ್ದೀನಿ. ತಿನ್ನಿಸ್ಬಿಟ್ಟು ಫುಲ್ಲು ನಿದ್ದರಿದ್ದಾನೆ. ವಿಷ್ಣು ಇಲ್ಲಿ ನೋಡು, ಮಲಗಿಸ್ಬಿಟ್ರೆ ಸಾಕೀಗ ಅವನಿಗೆ. ಅಲ್ಲ ಮಗನೇ, ಅಲ್ಲೇ ಡ್ಯಾನ್ಸ್ ಸಾಂಗ್ ಬರ್ದಲ್ಲೇ ಈ ರೇಂಜಿಗೆ ಡ್ಯಾನ್ಸು, ಸ್ಮೈಲು, ಮೂತಿಗೆಲ್ಲ ಬಳ್ಕೊಂಡು ಇಡ್ಲಿನ ರಿಮೋಟ್ ಆಪ್ರೇಟ್ ಮಾಡಿಕೊಂಡು. ಸರಿ ಗೈಸ್, ಅವನಿಗೆ ಸಿಕ್ಕಿ ಅಂತೀನಿ, ಅವನಿಗೆ ತಿನ್ನಿಸಿ ಅವನ ಮಲಗಿಸಿ ಆಮೇಲೆ ಸಿಗ್ತೀನಿ. ಬಾಯ್. ಸೊ ಗೈಸ್ ಈಗ ಟೈಮ್ ಬಂದು 10 ಗಂಟೆ ಆಗಿದೆ ಆಯ್ತಾ. ಇವತ್ತು ಭೂಮಿ ಬರ್ಡೇ ಅಂತ. ಸೊ ನಾನು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೆ. ಸೊ ಅವಳಿಗೆ ಇಲ್ಲಿವರೆಗೂ ಕೂಡ ಯಾರು ಕೂಡ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿಲ್ಲ ಅವಳಿಗೆ ಇಷ್ಟು ಬರ್ತಡೆಗೆ. ಸೊ ಇವತ್ತು ದರ್ಶು ಅಂತಂದ್ರೆ ಅವ್ರ ಹಸ್ಬೆಂಡ್ ಕೂಡ, ಅವ್ನ ದರ್ಶು ಕೂಡ ಇವತ್ತು ಕೇಕ್ ಕಟ್ ಮಾಡಿಸಿಲ್ಲ. ಅವಳು ನನಗೆ ಕೇಕ್ ಏನ್ ಬೇಡ ಅಂತ ಹೇಳಿದ್ಕೆ ಒಂದು ಸರ್ಪ್ರೈಸ್ ಆಗಿ ಒಂದು ಡ್ರೆಸ್ ಗಿಫ್ಟ್ ಕೊಟ್ಬಿಟ್ಟು ಜಸ್ಟ್ 1 ಪೀಸ್ ಕೇಕ್ ತಗೊಂಡೋಗಿ ಅವರವರ ಸೆಲೆಬ್ರೇಟ್ ಮಾಡಿದ್ದು. 1 ಪೀಸ್ ಕೇಕ್ ತಗೊಂಡೋಗಿ. ಸೊ ಇವಾಗ ನಾವು ಫುಲ್ ಕೇಕ್ ತಂದಿದ್ದೀವಿ, ಬಟ್ ಅವಳಿಗೆ ಗೊತ್ತಿಲ್ಲ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಅವಳನ್ನ ಫಸ್ಟ್ ಫ್ರ್ಯಾಂಕ್ ಮಾಡಿ ಕರ್ಸ್ಕೋಬೇಕು ಅಂತಿದ್ದೀವಿ. ಆಗ್ತಾರಲ್ಲ ಏನಾಗಲ್ಲ, ಅವಳು ಬಾರಿ ಗಟ್ಟಿ ಇದ್ದಾಳೆ ಅವಳು. ಸೊ ಟೈಮ್ 10 ಗಂಟೆ ಆಗಿದೆ ಆಯ್ತಾ. ಯಾಕಂದ್ರೆ ಅವಳಿಗೆ ಬೇಗ ಮಾಡಿದ್ರೆ ಡೌಟ್ ಬರುತ್ತೆ, ಕೇಕ್ ಕಟ್ ಮಾಡ್ಸಕ್ಕೆ ಕರಿತಿದ್ದಾಳೆ ಅಂತ. ಸೊ ನಾನು ಈಗ ಆಲ್ರೆಡಿ ಒಂದ್ಸತಿ ಫೋನ್ ಮಾಡ್ಬಿಟ್ಟು ನಾವು ಜಗಳ ಆಡ್ತಾ ಇದೀವಿ ನಾನು ಒಮ್ಮೆ ಅಂತ ಹೇಳಿದೀನಿ. ಸೊ ಅವಳು ಜಗಳ ಆಡ್ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ಲು. ಈಗ ನೋಡೋಣ, ಸುಮ್ಮನೆ ಡವ್ ಮಾಡೋ, ಆಮೇಲೆ ಹೊಡ್ಗಿಡ್ಬಿಟ್ಟೆ. ಓಕೆನಾ ಗೈಸ್, ಕಾಲ್ ಮಾಡ್ತಾ ಇದ್ದೀನಿ. ಹಲೋ, ಏನ್ ಮಾಡ್ತಿದ್ಯಾ? ಬಾ ಇಲ್ಲಿ ಮನೆ ಹತ್ರ. ಹಾ ಬಾ. ನಾನು ಈಗ್ಲೇ ಅಮ್ಮ ಅಪ್ಪ ನಮ್ಮಮ್ಮ ಎಲ್ಲಾರ್ನು ಕರ್ಬಿಟ್ಟು ಹೇಳಿದೀನಿ ನಾನು. ಇವ್ನು ಯಾಕೋ ನಿಜ ಜಾಸ್ತಿ ಮಾಡ್ತಿದ್ದಾನೆ. ಫೋನ್ ಎಷ್ಟು ಸತಿ ಮಾಡ್ತೀನಿ ಅಂತಂದ್ರೆ ಭೂಮಿ 101 ಸತಿ ಫೋನ್ ಮಾಡಿದ್ದೀನಿ ನಾನು. ನನಗ್ ಗೊತ್ತಿಲ್ಲ ಅವೆಲ್ಲ. ಇವಾಗ ನಿಮ್ಮ ಅಮ್ಮ ಅಪ್ಪ ಬರ್ಬೇಕು, ನಾನು ಇದ್ ಮಾಡ್ಬೇಕಷ್ಟೇ. ನನಗ್ ಗೊತ್ತಿಲ್ಲ. ನಮ್ಮ ಅಮ್ಮನು ಬರ್ತವ್ರ ಇವಾಗ. ಈಗ ನಾನು ಇವಳನ್ನು ಕರೆಸ್ತಾ ಇದ್ದೀನಿ ಅಷ್ಟೇ. ಇಂಗ್ಲಿಷ್ಗೂ ಜಗಳ ಆಡಿದೀನಿ ಕಣೆ ನಾನು. ನೀನ್ ಅವಳು ಕರ್ಸಿದ್ರೆ ನಾನೇನ್ ಮಾಡೋಣ? ನನಗ್ ಗೊತ್ತಿಲ್ಲ. ಹೋಗ್ ನೀನ್ ಹೋಗ್ಬಾರ್ದೆ. ಇಲ್ಲ ಬಾ, ನಿನ್ ಗೊತ್ತಿಲ್ಲ ಭೂಮಿ. ಎಷ್ಟು ಹೊತ್ತಿ ಕಾಲ್ ಮಾಡಿದೀನಿ ಅಂತ ಗೊತ್ತಾ? ಮಗು ಬಿದ್ಬಿಟ್ಟು ಅಳ್ತಾ ಐತೆ, ಯಾರು ನೋಡ್ತಾರೆ? ಅವಳು ಬಂದ್ರೆ ನಾವೇನ್ ಮಾಡೋಣ ಅದಕ್ಕೆ ಹೇಳು. ನನಗ್ ಗೊತ್ತಿಲ್ಲ ಅಷ್ಟೇ. ನನ್ಗೆ ಅವೆಲ್ಲ ಬೇಡ ಅಂದ್ರೆ ಬಿಡು ಅಷ್ಟೇ. ಬಾ, ನನ್ಗೆಲ್ಲಾರು ಈಗ ನಾನು ಫೋನ್ ಮಾಡಿ ಹೇಳಿದೀನಿ. ನಮ್ಮ ಅಮ್ಮ ನಿಜ ಹೇಳ್ತೀನಿ, ಹೆಂಗ್ ಹೊಡಿತೀನಿ ಅಂದ್ರೆ ನಮ್ಮ ಹತ್ರ ಸೀರಿಯಸ್ ಆಗಿ ಹೊಡಿ ಏನು ಹೊಡಿತೇನೆ ನೀನ್ ನನ್ಗೆ? ಕಾಮಿಡಿ ನಿನ್ಗಾಗ್ಲೇ ಹೇಳಿಲ್ಲ ನಾನು ಫೋನ್ ಐತೆ. ನಾನು ಸ್ಕ್ರೀನ್ ಶಾಟ್ ಕಳ್ಸಲ್ಲ ನಿನ್ಗೆ ಎಷ್ಟು ಫೋನ್ ಮಾಡಿದೀನಿ ಅಂತ. ಅವಳಿಗೆ ಏನಂತ ಹೇಳು, ಏನ್ ಹೇಳ್ಬೇಕಂತ ಬಾರ ಇಲ್ಲಿ. ಏನ್ ನಮ್ಮದು ನೀನು ಇಲ್ಲೇ 10 ನಿಮಿಷ ಬಂದುವಾಗ ಇಲ್ಲಿ ಏನೈತಿ ಇಂಪಾರ್ಟೆಂಟ್ ಅದು ಅದೇನ. ಬೆಳಿಗ್ಗೆ ಏನಂತ ಹೇಳಿದ್ದೆ ಹೇಳು ನಿನ್ಗೆ? ಏನೋ ಕನ್ಸು ಬಿದ್ದಿತ್ತು ಅಂತ ಹೇಳಿದ್ದೆ ತಾನೇ ನಾನು ನಿನ್ಗೆ. ಆ ಕನ್ಸು ವಿಷಯವಾಗಿ ಜಗಳ ಆಡ್ತಾನೆ ಇವಾಗ ಬಂದ್ಬಿಟ್ಟು. ಅವ್ನ್ ತಪ್ಪಾಯ್ತಲ್ಲ, ಈಗ ಮುಚ್ಚಾಕೋಬೇಕಲ್ವಾ? ಇವಾಗ ಬರಕ್ ನನ್ಗೆ ರೆಡ್ ಹ್ಯಾಂಡ್ ಇದು ಸಿಗ್ಬೇಕು. ಇವಾಗ ನನ್ಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟೊತ್ತಾಯ್ತು ನೀ ಬರಕ್ ಹೇಳ? 5 ನಿಮಿಷ ಅಲ್ಲ, ಸ್ವಲ್ಪ ಬೇಗ ಬಾ, ಇಲ್ಲಿ ಹೇಳ್ತೀನಿ. ಜಗಳನ ಅದೇ ಮಗು ಬಿದ್ದೈತ್ ಕಣೆ ಸೋಫಾ ಮೇಲಿಂದ. 1 ನಿಮಿಷ ಕೇಳಿಸ್ಕೊ ನೀನು. ಮಗು ಸೋಫಾ ಮೇಲಿಂದ ಬಿದ್ದೈತ್ ಕಣೆ. ಇನ್ನು ಕೇಳಿಸ್ಕೊ. ನಿನ್ ಮಗು ಬಿದ್ದು ನೀನ್ ಹಿಂಗೆ ಸುಮ್ನೆ ಇರ್ತೀಯ? ಉಸಿರು ಕಟ್ಟಂಗ ಏನಾದ್ರು ಹೆಚ್ಚು ಕಮ್ಮಿ ಆಗಿತ್ತು, ಫೋನ್ ಇತ್ತಿಲ್ಲ. ಈಗ ಯಾರು ಗ್ಯಾರಂಟಿ? ನಾನ್ ಯಾಕೆ ನೋಡ್ಕೋಬೇಕು? ಬಿದ್ದೋನ್ ಇವಾಗ. ನಾನು ಅಡ್ಗೆ ಮಾಡ್ತಿದ್ದೀನಿ. ಏನ್ ಕೆಲ್ಸ ಅಂತ ಮಾಡ್ಬೇಕು? ನನ್ ಮಗು ನೆತ್ಕೊಂಡು ಏನ್ ಮಾಡ್ಬೇಕು ಹೇಳು ಕೆಲ್ಸನ? ನಮ್ಮ ಅಮ್ಮಂಗ್ ಫೋನ್ ಮಾಡಿದ್ದೀನಿ, ಬರ್ಲಿ ನಮ್ಮ ಅಮ್ಮ. ಸೊ ನಾನು ವಿಷ್ಣು ಊಟ ಮಾಡಿಸ್ಬಿಟ್ಟು ಹಂಗೆ ಎತ್ತಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬರ್ಲಿ ಆಯ್ತಾ ಗೈಸ್. ನಾವು ನಂಬೋದು ದೇವ್ರ ಸತ್ವಾಗ್ಲೂ ಇದು ಯಾವ್ದು ಪ್ಲಾನ್ ಅಲ್ಲ.
ನಮ್ಗೆ ಹೆಂಗಂದ್ರೆ ಫ್ರ್ಯಾಂಕ್ ಮಾಡಿ ಅಭ್ಯಾಸ ಇಲ್ಲ. ಯಾರಿಗಾರು ಫ್ರ್ಯಾಂಕ್ ಮಾಡಕ್ ಹೋದ್ರೆ ನಾವು ನಕ್ಬಿಡ್ತೀವಿ. ಅದಕ್ಕೋಸ್ಕರ ನಕ್ಬಿಟ್ಟೆ ನೋಡಿ ಡೌಟ್ ಬಂತೆ ಆಲ್ರೆಡಿ ಮಾಡ್ಬೇಡ ಅಂತ ಅಂದ್ಬಿಟ್ಲು ಅವ್ಳು. ಬೇಡ ಬರ್ಲಿಕ್ಕೆ ಸಿಗೋಣ. ಯಾರು ಸರಿ ನಕ್ಕಂತ ಇದ್ದೀರಾ? ಎದ್ರುಕೊಂಡು ಬೇರೆಯವ್ರು ಗಾಡಿಯಲ್ಲಿ ಬೇರೆಯವ್ರ ಗಾಡಿ ಇಸ್ಕೊಂಡ್ ಬಂದ ಸಡನ್ ಆಗಿ ಅಗ್ಬಿಟ್ಟು ಕೊಟ್ರೆ ಅದ್ರ ಬ್ಯಾಗ್ ಗೊತ್ತಾಗಲ್ಲ, ಅದಕ್ಕೆ ಸರ್ಪ್ರೈಸ್ ಕೊಡೋಣ. ಎಷ್ಟು ಎದ್ರುಕೊಂಡಿದೀವಿ ಗೊತ್ತುಂಟ. ಬಾ. ಅಯ್ಯೋ ಇನ್ನೊಂದ್ ಸ್ವಲ್ಪ ಅಲ್ಲಿ ನೋಡಿ ಎಲ್ಲೋ ಗೈಸ್ ಮುಖ ಕುಡಿತಾರ ಯಾರ ಗೋಡೆ ಕುಡಿತಾರ ಹೇಳ್ರಿ. ಅಯ್ಯಪ್ಪ ಎದ್ರಕಂತ ಬಿಟ್ಟ ಅವನು. ಎಕ್ಸ್ಪೆಕ್ಟ್ ಮಾಡಿದ್ದ ನಾನು ಇದೇ ಸರಿ ಇನ್ಸ್ಟಾಗ್ರಾಮ್ ಹಾಕಿ ತಗೊಂಡು ಅಪ್ಪ ಒಂಥರ ಅಪ್ಪ ಅಂಜಿಕೆ ಆಗ್ಬಿಟ್ಟು ಬೇರೆಯವ್ರ ಗಾಡಿ ಇಸ್ಕೊಂಡ್ ಬಂದಿರೋದು ನಾವಲ್ಲಿ. ನೋಡಿ ಕ್ಲೀನ್ ಆಗಿ ಕುಡಿಬೇಕು ಬರ್ತಡೇ ಅಂದ್ಮೇಲೆ. ಸುಮ್ಮನೆ ಮೈ ಸರಿ ಒಂದ್ ಸ್ವಲ್ಪ ಕ್ಲೀನ್ ಆಗಿ ಪಾಪ ಅಲ್ಲ ಪ್ರೆಗ್ನೆಂಟ್ ನೋಡ್ಕೊಂಡಲ್ಲ ಬೇಡ. ಆಯ್ತು ಸರಿ ಆಯ್ತು, ಈಗ ಕೇಕ್ ಕಟ್ ಮಾಡೋಣ. ನಾನ್ ಬರ್ತಾಳೋ ಇಲ್ಲವೋ ಫ್ರಾಂಕ್ ವಿಷ್ಣು ಹೆಂಗ್ ಕಾಯ್ಕೊಂಡ್ ನಿಂತ ನೋಡಿ ಕೇಕ್ ಕೊಡ್ತಾರ ಅಂತ. ಅಪ್ಪ ನಮ್ಮವ್ವ ಎಲ್ಲ ನೀವೇನು ನಮ್ಮಪ್ಪ ನಮ್ಮವ್ವನ್ನೆಲ್ಲ ಕರ್ಸಕತ್ತಾರ ನಾನ್ ಅಂಜಿಕೆ ಆಗ್ಬಿಡ್ತಿ. ಫೋನ್ ಮಾಡಿದ ಅವ್ರು? ಇಲ್ಲ ನಾನು ಫೋನ್ ಮಾಡಿ ಎಲ್ಲ ಇಲ್ಲ ಬರ್ತಾರ ಅಂತಾರ. ದರ್ಶು ಬಾ. ಸೊ ಅಂಬಿ ಹ್ಯಾಪಿ ಬರ್ಡೇ ತಂಗಿ ಅಂತ ಬರ್ಸ್ಕೊ ಬಂದವನೇ. ಇನ್ನೇನಂತ ಬರ್ಸ್ಲಿ ಸೀರಿಯಸ್ ಅಂತ ಅನ್ಕೊಂಡೆ ನಿಜವಾಗ್ಲು. ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀನ್ ನೀನ್ ಫಸ್ಟ್ ನಂಗೆ ಫೋನ್ ಮಾಡಿದ್ದಾಳೆ. ಇದು ಫಸ್ಟ್ ನಾನು ಪ್ಲಾನ್ ಮಾಡ್ಬಿಟ್ಟು ಅಂಬಿನು ಮನೆಗೆ ಬಂದಿರ್ಲಿಲ್ಲ ಕೇಕ್ ತರಕ್ಕೆ ಅಂತ ಹೋಗಿ ಆಗ ಫೋನ್ ಮಾಡ್ಬಿಟ್ಟು ಇವಳು ನಂಗೆ ಏನ್ ಗೊತ್ತಾಗಲ್ಲ ನಂಗೆ ತುಂಬಾ ಖುಷಿ ಆಗ್ತಿದೆ ದರ್ಶಿ ಇವತ್ತು ನನಗೆ ಬಟ್ಟೆ ಕೊಡಿಸ್ತಾ ಅಂತ ಹೇಳ್ತಿದ್ಲು. ನಿನ್ ಖುಷಿ ಹೇಳ್ಕೊಬೇಡ ನನ್ನ ಹತ್ರ, ನಾನು ಬೇಜಾರಲ್ಲಿದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ಟೆ ನಾನು. ಅರ್ಥ ಆಯ್ತಾ ಗೈಸ್? ಅರ್ಥ ಆಗಿರ್ಬೇಕು ಕಂಡಿದೆ ನಿಮಗೆಲ್ಲ. ಗೈಸ್ ನಾವು ದೊಡ್ಡ ದೊಡ್ಡ ಇದ್ರಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಲ್ಲ, ಅದು ಗೊತ್ತು. ಅವಳು ಫಸ್ಟ್ ಟೈಮ್ ಈ ತರ ಕೇಕ್ ಕಟ್ ಮಾಡ್ತಾರೆ. ಇದು ಕಟ್ಟೆ ಮಾಡಿಲ್ವಾ? ನಂಗೆ ಅಂದ್ರೆ ಮಾಡಿದೀನಿ ಅವಾಗ ನಮ್ಮ ಅಣ್ಣ ಕಟ್ ಮಾಡಿಸ್ತಾನಲ್ಲ ನನಗೆ ಖುಷಿ ಕಣ್ಣ ನೀರೇ ಬರ್ತಿದೆ ನನ್ಗೆ. ಅವಳು ಹತ್ಬಿಡ್ಲಿ ಒಂದ್ ಸೆಕೆಂಡ್ ಆಚೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಸೀರಿಯಸ್ಲಿ ಬೊಮ್ಮೆ ಇವಳೆ ಕಟ್ಟೋಳು ಫಸ್ಟ್ ಟೈಮ್ ಗೈಸ್. ಅವಳಿಗೆ ಅಂಬಿ ಅಂದ್ರೆ ತುಂಬಾ ಇಷ್ಟ. ಬೊಮ್ಮೆ ಸೀರಿಯಸ್ ನಮ್ಗೆ ಸ್ಟೇಟಸ್ ಹಾಕ್ದಾಗ ನನ್ಗೆ ಎಷ್ಟು ಖುಷಿ ಆಗಿತ್ತು. ಬರೀ ಅವ್ನು ಸ್ಟೇಟಸ್ ಹಾಕಿದ್ರು ಖುಷಿ ಆಗಿದ್ರು ಬೇಕು. ಹೋಗ್ಲಿ ಬಿಡೆ. ನಿಜವಾಗ್ಲೂ ಎಲ್ಲರೂ ಅಂತಾರೆ ಕಾವಿನ ಪಡೆಗೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ. ನಂಗೆ ಇಮೇಜನ್ ಇರ್ಲಿಲ್ಲ. ಅಂದ್ರೆ ಗೈಸ್ ಅವಳು ಕೇಕ್ ಕಟ್ ಮಾಡಿಲ್ಲ ಅಂತ ಹೇಳಿದ್ಲು ನನ್ನ ಹತ್ರ. ಬಟ್ ನನ್ಗೆ ನಾವ್ ಗೊತ್ತು ನಾವು ಕೂಡ ದೊಡ್ಡ ದೊಡ್ಡ ಪಾರ್ಟಿ ಒಳಗೆ ಸೆಲೆಬ್ರೇಟ್ ಮಾಡಲ್ಲ. ಬಟ್ ಇವಳಿಗೂ ಕೂಡ ನಮ್ಮ ಕೈಲಿ ಆದ್ರೂ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ವು. ಅದು ಅಂಬಿ ಕೂಡ ಆಚೆ ಹೋಗಿದ್ದ, ಅವನ ಹತ್ರ ಜಗಳ ಆಡಿ ಕರ್ಸಿ ಸೊ ಕೇಕ್ ಕಟ್ ಮಾಡಿಸ್ಬೇಕು. ಬಸ್ರಿ ಹೆಣ್ಮಗಳು ಅವಳು 11 ಗಂಟೆಗೆ ಬರಕ್ಕಾಗಲ್ಲ ಬಾ ಅಂತ ಹೇಳಿ ಕರ್ಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇರೋದು. ಅಳಬೇಡ ಕಣ ಗಡ್ಡಿ ಅಂಬಿ. ನೀನ್ ಅಳ್ತಿದ್ಯಾ? ನಾನು ಅಳಲ್ಲ, ಯಾರು ಅಳೋದ ನೋಡಕ್ಕೂ ನಿಂತ್ಕೊಳ್ಳಲ್ಲ. ಒಂಥರ ಡಿಫ್ರೆಂಟ್. ಅವಳು ನೀನ್ ಫಸ್ಟ್ ಟೈಮ್ ಅಣ್ಣ ಕಟ್ ಮಾಡಿಸ್ತಿದ್ಯಲ್ಲ ಅವಳು ಫುಲ್ ಖುಷಿ ಆಗಿದ್ದಾಳೆ. ಅದ್ರಲ್ಲಿ ಹ್ಯಾಪಿ ಬರ್ಡೇ ತಂಗಿ ಅಂತ ಬರ್ತಿದ್ಯಲ್ಲ. ಇಲ್ಲ ಅಳಬೇಡ, ನೀನು ಪ್ರೆಗ್ನೆಂಟ್ ಇದೆ ಹಂಗೆಲ್ಲ ಹತ್ರ ಹಿಂಗೆ ಎಕ್ಸ್ಪೆಕ್ಟ್ ಮಾಡಿ ಖುಷಿ ಅಳು. ಬೇಗ ನಿಂತು ಗಂಡ ಎಷ್ಟು ಟೆನ್ಷನ್ ಆಯ್ತು. ಗಾಡಿ ಇಸ್ಕೊಂಡ್ಬಂದಾರ ನಾವು ನಂಬದ್ ಆಂಜನೇಯ ಅಂತ ನಿಮ್ಗೆ ಗೊತ್ತು. ನಾನು ನಂಬ ಆಂಜನೇಯ ಮೇಲೆ ನನಗೂ ಯಾವ್ದು ಕೂಡ ಪ್ಲಾನ್ ಅಲ್ಲ. ಸೊ ಇದೆಲ್ಲಾನು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರ್ಯಾಂಕ್ ಮಾಡ್ಲೇಬೇಕು ಇವಳಿಗೆ. ಸೊ ಸಡನ್ ಆಗಿ ಕರ್ಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಿದ್ವಿ ಅಂತಂದ್ರೆ ಅವಳಿಗೆ ಜೋಶ್ ಇರಲ್ಲ. ಬಟ್ ಅವ್ಳು ಒಳಗಡೆ ಎಂಟರ್ ಆಗಿದ ತಕ್ಷಣ ಅವಳಿಗೆ ಕೇಕ್ ಕಟ್ ಮಾಡಿಸ್ತಿದ್ವಿ ಅಂತ ಗೊತ್ತಾಗಬೇಕು. ಸೊ ನಮ್ಗೆಲ್ಲ ಇದೇ ತುಂಬಾನೇ ಸಣ್ಣ ಸಣ್ಣ ವಿಷಯನೂ ಕೂಡ ಖುಷಿ ಕೊಡುತ್ತೆ. ಅದಕ್ಕೆಲ್ಲ ಅಳ್ತಾಳು ಗಟ್ಟಿ ಅಳ್ಕೊಂಡು ಕೇಕ್ ಕಟ್ ಮಾಡ್ಬಾರ್ದು ಕಣೆ ಯಾವತ್ತೂ. ಅಳ್ಕೊಂಡ್ ಮಾಡ್ಲಿ ಬಿಡಿ ಏನಾಗಲ್ಲ. ಕಟ್ ಮಾಡಿ ಹ್ಯಾಪಿ ಬರ್ಡೇ ಅಂತ ಎಲ್ಲರೂ ವಿಶ್ ಮಾಡ್ರಿ. ಈ ಸೈಡ್ ಯಾರು ಮುಕ್ಕು ತಾಕ್ಲಾರ್ದ ಅವ್ರಕ್ಕಿಂತ ನಿನ್ಗೆ ಕಾಣ್ಕಾಬ್ರಿ ಹಿಂದೆ ಹೋಗಿ ಇಷ್ಟ. Happy birthday to you. Happy birthday to you. Happy birthday to you. Yes, ಇದನ್ನ ನೀನು ನೆನ್ಪಿಡ್ಕೋಬೇಕು. ನಮ್ಮ ಅತ್ತೆ ಥ್ಯಾಂಕ್ ಮಾಡಿದ್ಲು ನನಗೆ ಅಂತ. ಓಕೆ ಕಟ್ ಮಾಡಿ ಬಾ ಅಂಬಿ. ಫಸ್ಟ್ ನೀನ್ ತಿನ್ಸೋದು, ನೀನ್ ತಿನ್ಸೋದು ಆಮೇಲೆ ತಿನ್ಸು ಬಾ. ಫಸ್ಟ್ ಅವಳು ಆಕ್ಚುಲಿ ದರ್ಶಕ್ ಕೇಕ್ ಕಟ್ ಮಾಡ್ಬೇಕಂತಿದ್ದ. ಅವಳು
ಅಲ್ಲಿಂದ ಹೋಗ್ತಾ ಬೇಡ ನಮ್ಗಿರೋ ಪರಿಸ್ಥಿತಿಗೆ ಕೇಕ್ ಎಲ್ಲ ಏನು ಬೇಡ, ಅದ್ರ ಬದಲು ನೆಮ್ಮದಿಯಾಗಿದ್ರೆ ಸಾಕು, ಅದೇ ದುಡ್ಡು ಉಳಿಯುತ್ತೆ ಅಂತ ಹೇಳ್ತಿದ್ಲು. ಸೊ ಅದಕ್ಕೆ ನಾನು ಸಡನ್ ಆಗಿ ಅಂಗಡಿ ಫೋನ್ ಮಾಡಿ ತರ್ಸ್ಕೊಂಡೆ. ಹ್ಯಾಪಿ ಬರ್ಡೇ, ಇಬ್ರು ಹಿಂಗೆ ಖುಷಿಯಾಗಿರಿ. ನೆಕ್ಸ್ಟ್ ವರ್ಷ ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡಕ್ ನಿನ್ ಮಗು ಕೂಡ ಬಂದಿರುತ್ತೆ. ಬಂದ ತಕ್ಷಣ ನಗ್ನಗ್ತಾ ಇದ್ರಲ್ಲ ಅಂತ ಕೇಳ್ಕೊಂಡೆ. ಸೀರಿಯಸ್ ಆಗಿ ಜಗಳ ಆಡಿದ್ವಲ್ಲ, ಓಕೆ ಆಕ್ಟಿಂಗು. ಗೈಸ್ ನಾನು ಜಾಸ್ತಿ ಬ್ಲ್ಯಾಕ್ ಆಗಿದ್ದೀನಿ, ಅದಕ್ಕೋಸ್ಕರ ಜಾಸ್ತಿ ಕ್ಯಾಮರಾ ಮುಂದೆ ಬರ್ತಾ ಇಲ್ಲ. Happy birthday. ಬ್ಲ್ಯಾಕ್ ಆಗ್ಬಿಟ್ಟಿದ್ದೀನಿ. ಕೊಡಿ ನೀನ್ ನಡೆಯೋ ಫ್ರೆಂಡ್ಸ್ ಬಂದಾಗ ನಿಂತ ನೋಡು. ಕೊಡಿ, ನಾನು ಸ್ವಲ್ಪ ಕೆಳಗೆ ನೋಡು. ಕೇಕ್ ಚೆನ್ನಾಗಿದೆ guys. ಅದು ಫೋಟೋ ಇಲ್ಲ, ವಿಡಿಯೋ ಅದು ತೋರಿಸ್ಕೊಡ್ತಿದ್ದೀಯ. ನಂದೇನಿಲ್ಲ ಬರ್ತದೆ ವಿಡಿಯೋ. ಗೈಸ್ ನಾನು ಯಾವಾಗಲೂ ಎಲ್ಲರೂ ಏನಾದ್ರು ಹೋಯ್ತೀನಲ್ಲ, ಕೇಕ್ ತಿನ್ಸೋದು ಅಷ್ಟೇ ಸ್ವಲ್ಪ ಅವ್ರಿಗೆ, ನಾನು ಜಾಸ್ತಿ ಕುಯ್ಕೊಂಬರ್ತೀನಿ. ಬಾ ಮಂಜು, ಹೋಗ್ಬಿಡಿ. ಕ್ಯಾಮ್ರಾಮ್ಯಾನ್ ಮಂಜು ಜೊತೆ ಅಂಬಿಕಾ ಇಷ್ಟು ದಿನ ಏನಾಗಲ್ಲ. ಗೈಸ್ ಅವ್ನು ಜಾಸ್ತಿ ಜಾಂಬರ್ದು ಇದಕ್ಕೆ ಬರಲ್ಲ. ಕೇಕ್ ಸಾಕಾಗುತ್ತೆ. ಕೇಕ್ ತಗೋತೀನಿ, ನಿನ್ ಬೈಕೆ ತೀರೋವರೆಗೂ ತಿನ್ನು. ನನ್ನ ಮೈಂಡ್ ಈಗ ಒಂದ್ ಸ್ವಲ್ಪ ರಿಲೀಸ್ ಆಯ್ತು. ಏನಾಯ್ತು, ನೀವು ಫೋನ್ ಮಾಡ್ದಲ್ವಾ, ಇವಳು ಹೇಳ್ತಿದ್ದಾಳೆ ನನ್ ಬಗ್ಗೆ ಏನೋ ಆಗ್ಬಿಟ್ಟು ಅಂತ. ಅಷ್ಟು ನನ್ ಕೈಲಿಗೆ ಹೆದರಿಕೆ ಆಯ್ತು ಅಂತ, ನನ್ ಕೈ ಆಯ್ತಿಲ್ಲ, ಹೋಗೇ ಬಿಡೋಣ ಅಂತ ಹೇಳ್ದು. ಬಂದ್ ನೋಡ್ತೀನಿ ಗಾಡಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಉಂಟು. ಯಾರ ಹತ್ರಪ್ಪ ಕೇಳಲಿ, ಪಕ್ಕದ ಮನೆ ನೋಡೋ ಪಕ್ಕದ ಮನೆ ಹೋಗ್ಬಿಟ್ಟವ್ರೆ. ಅಲ್ಲಿಂದ ಓಡೋದು ಮೇಲೆ ಓಡೋಗಿ ಅವ್ರು ನೋಡೋದು ಮನ್ಕೊಂಡು ಮನ್ಗಿದವ್ರು ಹೇಳಿಸಿ, ಅಣ್ಣ ಗಾಡಿ ಕೀ ಬೇಕಣ್ಣ, ಸ್ವಲ್ಪ ಎಮರ್ಜೆನ್ಸಿ ಹೇಳಿ ಹೋಗಿ ಬರ್ತೀನಿ. ಅವ್ರ ಗಾಡಿ ಕೀ ಕೊಟ್ರು. ಅಲ್ಲಿಂದ ಮೆಲ್ಲ ಬಂದ್ಬಿಡ್ತು. ಎಷ್ಟು ಬೇಗ ನೋಡಿ. ನಾನು ಎಷ್ಟೊತ್ತಿ ಫೋನ್ ಮಾಡ್ತಿದ್ದೆ ಗೊತ್ತಾ ನಿನ್ಗೆ, ಹಂಗು ಇವಳು ಬರ್ತಾಳೋ ಇಲ್ವೋ ಕನ್ಫರ್ಮ್. ನೀನ್ ಫೋನ್ ಎತ್ತಿಲ್ಲ, ನಾನು ನಾನು ಗೊತ್ತಾಗ್ಬಿಟ್ಟಿರುತ್ತೆ. ಅಟ್ರ ಫ್ಲಾಪ್ ಫ್ಯಾನ್ ಪ್ರ್ಯಾಂಕ್ ಫುಲ್ ಅನ್ಕೊಂಡೆ. ನೋಡಿದ್ರೆ ಸಕ್ಸಸ್ ಆಯ್ತು ಗೈಸ್. ಯಪ್ಪ, ನಾವು ಪ್ರ್ಯಾಂಕ್ ವಿಡಿಯೋಸ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಅದು ಖುಷಿ ಪಡ್ತಾಳೆ ಅಂದ್ರೆ ಅಳ್ತಾವಳೆ ಬಂದು. ಪಾಪ ಅವಳು ಏನು ರೆಡಿನೂ ಆಗಿ ಬಂದಿದ್ಲ, ಮುಂಚೆನೆ ಹೇಳಿದ್ರೆ ರೆಡಿ ಆಗಿ ಬಂದಿರೋಳು ಅನ್ಸುತ್ತೆ. ರೆಡಿ ಆಗಿದ್ದೆ. ಇರ್ಲಿ ಬಾಂಬಿ, ನೀನ್ ಹೆಂಗಿದ್ರು ನಮ್ ಜನ ಇಷ್ಟಪಡ್ತಾರೆ. ಅದಕ್ಕೆ ನನ್ಗೆ ಗೊತ್ತು ಇಷ್ಟಪಡ್ತಾರಂತ. ಅವಳ ಅತಿದಶಿಯಿಂದ ನೀನ್ ಹಚ್ಚೋದು. ನನಗೆ ಹೆಂಗಂದ್ರೆ ಗೈಸ್, ಯಾರು ಅಳೋದು ನೋಡಿಲ್ಲ ನಾನು ಜಾಸ್ತಿ. ಯಾರ್ಯಾರಾಗ್ಲಿ ಅದು, ಅವಳಂತಲ್ಲ ಯಾರೇ ಆಗ್ಲಿ, ನಂಗೆ ಅದು ರೂಢಿ ಯಾರು ಆಗ್ತಿದ್ರೆ ನಾನು ಒಬ್ಬನೇ ಆಚೆ ಹೋಗ್ಬಿಡ್ತೀನಿ. ಅವಳು ಅಂಬಿ ಸ್ಟೇಟಸ್ ಹಾಕಿರ್ಲಿಲ್ಲ ಬೆಳಿಗ್ಗೆಯಿಂದ ವಿಶ್ ಮಾಡಕ್ಕೆ ಅಂತ ಹೇಳಿ. ಆಮೇಲೆ ಹಾಕಿದ ತಕ್ಷಣ ಕಾವ್ಯ ನಮ್ಮ ಅಣ್ಣ ವಿಶ್ ಮಾಡ್ಬಿಟ್ಟ ಅಂತ ಹೇಳಿ ಫೋನ್ ಮಾಡಿ ಫುಲ್ಲು ಖುಷಿ ಪಡ್ತಿದ್ಲು. ಅದು ಯಾವ ಸಾಂಗ್ ಹಾಕಿದ, ಕರುಳ ಗೆಳತಿಯ ಆದರೂ ಇವಳೆ ನನಗೆ ತಾಯಿ ಅಂತ ಹಾಕಿದ್ದಲ್ಲ, ಆ ಸಾಂಗಿಗೆ ಫುಲ್ ಖುಷಿ ಆಗ್ಬಿಟ್ಟವಳು ಇವಳು. ಅದ್ರೂ ಕೇಕ್ ಕಟ್ ಮಾಡಿಸಿದ ಅವಳಿಗೆ ಫುಲ್ ಖುಷಿ ಆಗ್ಬಿಟ್ಟೈತೆ. ಸಾಕಲ್ಲ, ಸಣ್ಣ ಸಣ್ಣ ವಿಷಯಗಳಿಗೆ ಖುಷಿ ಕೊಡೋದು ಸಾಕಲ್ಲ. ಸೊ ನಾವು ಇನ್ನು ಫುಲ್ ಡೆಕೋರೇಷನ್ ಮಾಡಿ ನನ್ಗೆ ನಂಗೆ ನಿಜ ಅಂದ್ರೆ ಹಾಕಿರ್ಲಿಲ್ಲ ನೋಡೋಣ ಅಂದ್ರೆ ಸ್ಟೇಟಸ್ ಹಾಕಿರ್ಲಿಲ್ಲ. ನಾನು ಯಾರ್ದು ಆಲ್ಮೋಸ್ಟ್ ಹಾಕಲ್ಲ, ಯಾರ್ದಾರ ಬರ್ತಾನೆ ಬಿಡ್ಲಿ ನಾನು ಸ್ಟೋರಿ ಹಾಕಲ್ಲ. ಅವ್ರು ಹಾಕ್ದಾಗೆಲ್ಲ ಖುಷಿ ಆಗ್ಬಿಟ್ಟು ಫೋನ್ ಮಾಡ್ತಾ ಇರ್ತಾರೆ ನಂಗೆ, ಏನಾಗ್ಬಿಟ್ಟಿದ್ಯಾ ಅಂತ. ಇವಳು ಹಂಗೆ ಫೋನ್ ಮಾಡ್ಬಿಟ್ಟು, ಕಾವ್ಯ ನಾನು ಬೆಳಿಗ್ಗೆಯಿಂದ ಬೇಜಾರಲ್ಲಿದ್ದೆ ಕಣೆ, ಅಂಬಿ ಹಾಕಿಲ್ಲ ಅಂತ ಸ್ಟೇಟಸ್ಗೆ, ಹಾಕ್ಬಿಟ್ಟ ಖುಷಿ ಆಯ್ತು ನನಗೆ, ನಮ್ಮ ಅಣ್ಣ ಹಾಕಿದ್ ಖುಷಿ ಆಯ್ತು, ಇಷ್ಟು ಜನ ಹಾಕಿದ್ಕಿಂತ ಅಂತ ಹೇಳ್ತೀನಿ. ಸೊ ಸ್ಟೇಟಸ್ ಹಾಕಿದ ಒಂದು ಖುಷಿ ಪ್ಲಸ್ ಕೇಕ್. ನಾನು ಸ್ಪ್ರೇ ಹೊಡೆದು, ನಾನು ಆಕ್ಚುಲಿ ಹಿಂಗ್ ಬ್ಲಾಸ್ಟ್ ಮಾಡಿ ತರ್ಬೇಕು ಅನ್ಕೊಂಡು, ಆಮೇಲೆ ಅದು ಹಿಂಗ ಅಂದ ಬ್ಲಾಸ್ಟ್ ಆಗಿಲ್ಲ ಅಂದ್ರೆ ಅಜೀಬ್ ಆಗ್ಬಿಡ್ತೀವಿ ಅಂತ ಹೇಳ್ತೀನಿ. ಸ್ಪ್ರೇನ ಹಾಕ್ಬಿಟ್ಟೆ ನಾನು. ಸರಿ ಸಿಗ. ಇನ್ನೂ ಊಟ ಮಾಡ್ಬೇಕು, ಸೊಟ್ಟೆ ಸಿಗುತ್ತೆ, ಸೊ ಊಟ ಮಾಡಿ ಸಿಗ್ತೀನಿ. ಚೈಲ್ಡ್ ತರ ಈ ತರ ಎಲ್ಲ ಆಟ ಆಡ್ಕೊಂಡು ಒಳ್ಳೆ ನನ್ನ ತಮ್ಮ. ಎಸ್ ಗೈಸ್, ನೀವು ಅನ್ಕೊಂಡಿರ್ಬೋದು ಏನು ಕತ್ಲು ಅಂತ ಅಂದ್ರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಡೈರೆಕ್ಟ್ ಆಗಿ. ಸೊ ಇವಳು ಕೇಕೆ ಕಟ್ ಮಾಡಿರ್ಲಿಲ್ವಂತೆ. ಸೊ ಅಂತಂದ್ರೆ ಅವ್ರ ಅಣ್ಣಂದಿರು ಫಸ್ಟ್ ಟೈಮ್ ಅಲ್ಲಿ ಅಂಬಿನಿ ಅಂತ ಕಟ್ ಮಾಡ್ತಿರೋದು ಅವಳು ಹುಡ್ತಾಗಿಂದ. ಸೊ ಅದಕ್ಕೆ ಇಷ್ಟು ಖುಷಿಯಾಗವಳು ಅವಳು. ಮಾತಾಡಿ, ಆಫ್ ಮಾಡು, ಫ್ಯಾನ್ ಆಫ್ ಮಾಡು, ಗೊರ್ರ ಅಂತ. ಏನಾಗಲ್ಲ, ಸ್ವಲ್ಪ ಅಷ್ಟೇ ಹೇಳು. ಖುಷಿ ಆಯ್ತು. ಇರ್ಲಿಲ್ಲ ನಮ್ಮ ಅಣ್ಣ ಕಟ್ ಮಾಡಿಸ್ತಾನೆ ಅಂದ್ರೆ ನನಗೆ ಜಗಳ ಅಂತಂದ್ರೆ ಫಸ್ಟ್ ಫೋನ್ ಮಾಡಿದಾಗ ಕಿರ್ಚಾಡ್ತಿದ್ದಲ್ಲ, ನನಗೆ ಭಯ ಆಗೋಯ್ತು. ಏನಪ್ಪ ಹಿಂಗ್ ಕಿರ್ಚಾಡ್ತವ್ರೆ ಅಂತ. ಆಮೇಲೆ ಒಳಗಡೆ ಬಂದಿರ್ತೀನಿ, ಹಿಂಗೆ ರಬ್ಬಾಕ್ತಾರ ಹಿಂಗ್ ತಗ್ಬಿಟ್ಟು ಅದನ್ನೇ ಎಸಿತೋಳು ನನ್ನ ಮುಖ ಕೋಪದಲ್ಲಿ. ನಾನು ಸ್ನಾನ ಮಾಡ್ತೀನಿ ಅಂತ ಏನೋ ಹೇಳ್ದಲ್ಲ ಫೋನ್ ಮಾಡಿದ ತಕ್ಷಣ, ಅದಕ್ಕೆ ಸ್ನಾನ ಮಾಡ್ತಾ ಇರ್ತಾಳೆ. ಬರಲ್ಲ ಬಿಡು, ಫ್ರ್ಯಾಂಕ್ ಎಲ್ಲ ಫ್ಲಾಪ್ ಅನ್ಕೊಂಡೆ ನಾನು. ಇದೇನಪ್ಪ ಫಸ್ಟ್ ಟೈಮ್ ಏನೋ ಟ್ರೈ ಮಾಡಕ್ ಹೋದಾಗ ಹಾಳಾಗೋಯ್ತಲ್ಲಪ್ಪ ಅಂತಂದ್ರೆ ನಾನು ಕಟ್ ಮಾಡಿಸ್ಬೇಕಂತಿದ್ದು. ಆಕ್ಚುಲಿ ನನ್ನ ಪ್ಲಾನ್ ಈ ಥರ ಎಲ್ಲ ಇರಲಿಲ್ಲ. ನನಗೇನಿತ್ತು ಅಂತಂದ್ರೆ ರೆಡಿ ಆಗ್ಬಿಟ್ಟು ಬಾ ಕೇಕ್ ಕಟ್ ಮಾಡಿಸ್ತೀವಿ ಅಂತ ಹೇಳ್ಬೇಕಂತಿತ್ತು. ಬಟ್ ಆ ಥರ ಹೇಳ್ಬಿಟ್ಟು ಕಟ್ ಮಾಡಿಸಿದ್ರೆ ಏನಿರುತ್ತೆ ಫೀಲು.
ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿಸ್ತಾರದಲ್ಲ ಅದಕ್ಕೆ ಒಂದು ಸ್ವಲ್ಪ ಫೀಲ್ ಇರಲಿ ಅಂತ. ಸೊ ಹೆವಿ ಖುಷಿ ಆಗೋಯ್ತು ನಂಗೆ. ಇಮ್ಯಾಜಿನೂ ಮಾಡಿರ್ಲಿಲ್ಲ ಅವಳು. ಅದು ಟೈಮ್ ಆಗ್ಬಿಟ್ಟಿತ್ತಲ್ಲ ಅದಕ್ಕೆ ನೀನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ನನಗೆ ಗೊತ್ತು. 10 ಗಂಟೆ 10:30 ಆಗ್ಬಿಟ್ಟಿತ್ತಲ್ವಾ. ಸೊ ನೀನು ಅಂದ್ರೆ ನೀವು ಕಟ್ ಮಾಡ್ಸಿರಂತಾನೆ ನನ್ಗೆ ಇಮ್ಯಾಜಿನ್ ಇರ್ಲಿಲ್ಲ. ನನ್ಗೇನ್ ಬಿಡು ನಾರ್ಮಲ್ ತನ ಅನ್ಕೊಂಡ್ ಸುಮ್ಮನೆ ಪ್ರತಿ ಬರ್ಡೇಗೂ ಪಾಪ ಹಂಗೆ ಸುಮ್ಮನಾಗ್ತಿದ್ಲು. ಹಿಂಗೆ ಅಂತಂದ್ರೆ ಬರೀ ಅಟ್ಲೀಸ್ಟ್ ಇವ್ನು ಲವ್ ಮಾಡಬೇಕಾದ್ರೆ ಒಂದ್ ಜೊತೆ ಬಟ್ಟೆ ಆದ್ರೂ ತಗೊಂಡ್ ಹಾಕೊಂತಿದ್ಲು. ಈ ವರ್ಷ ಅದನ್ನೂ ಹಾಕೊಂಡಿಲ್ಲ, ಯಾಕಂತಂದ್ರೆ ಅವ್ಳಿಗೆ ಏನ್ರ ಮೇಲೂ ಇಂಟ್ರೆಸ್ಟ್ ಇಲ್ದಂಗೆ ಆಗ್ಬಿಟ್ಟೈತೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಇದೊಂದಾದ್ರೂ ಇರ್ಲಿ ಅಂತ ನಾವೇ ಸಣ್ಣ ಅಂದ್ರೆ ಸಣ್ಣದಾಗಿ ಮಾಡಿದೀವಿ. ನಮಗೂ ಫಸ್ಟ್ ಟೈಮ್ ಫ್ರ್ಯಾಂಕು ಫುಲ್ ನನಗೆ ಭಯ, ನಕ್ಬಿಟ್ಟೆ ನಾನು. ಅಂದ್ರು ನೀನೇ ತಮಾಷೆ ಮಾಡ್ಬಿಡ ಅಂತಂದಲ್ಲ, ನಾನು ಸಿಗಾಕೋಬಿಟ್ಟೆ ಅಂತ ಅನ್ಕೊಂಡೆ ನಾನು. ಅಪ್ಪ ದೇವ್ರೆ, ಆಯ್ತು ಸಿಗೋಣ ಅಷ್ಟೇ ಗೈಸ್, ಟೈಮ್ ಆಗ್ಬಿಟ್ಟಿದೆ ಈಗ. ಪಾಪ ಪ್ರೆಗ್ನೆಂಟ್ ಇರೋ ಹುಡುಗಿಗೆ ಈ ತರ ಮಾಡ್ಬಾರ್ದಿತ್ತು. ಆದ್ರೂ ನಿನ್ ಬರ್ಡೇ ಅಂದ್ರೆ ನನ್ ಬೇಜಾರಾಗಿಂದ ಹತ್ತಿಲ್ಲ, ಖುಷಿಯಿಂದ ಹತ್ತಿರೋದ್ ನಾನು. ಅದ್ ನಂಗೆ ಮರೆಯಕ್ ಆಗಲ್ಲ ಅಷ್ಟು ಸುಲಭವಾಗಿ. ನಾನು ಮಾಡ್ಲಾರ್ದವ್ರು ಈ ತರ ಮಾಡ್ಲಾರ್ದವ್ರು ಏನಾದ್ರು ಮಾಡಿದಾಗ ಇಂಥವ್ರುಗಳು ಬರುತ್ತೆ. ನಂಗೆ ನಿಜ ನಮ್ಮ ಅಣ್ಣ ಏನೇ ಒಂದ್ ಅಂದ್ರೆ ನಂಗೆ ಸ್ಟೇಟಸ್ ಹಾಕ್ದಾಗೆ ಖುಷಿ ಆಗಿತ್ತು. ನಮ್ ದೊಡ್ಡಣ್ಣನು ಅವ್ರು ಹಾಕ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ, ನಮ್ಮ ಅಣ್ಣವ್ರು ಯಾರು ಹಾಕ್ಲಿಲ್ಲ ಅಂದ್ರೆ ನಂಗೆ ಹೆವಿ ಬೇಜಾರಾಗುತ್ತೆ. ಅವ್ರು ಹಾಕೋ ಇವ್ನ ಹಾಕಿಲ್ಲ ನಮ್ಮ ಅಣ್ಣ, ನಂಗೂ ನಾನು ಸುಮ್ನೆ ಆಗ್ಬಿಟ್ಟೆ ಹಾಕಿಲ್ಲ ಹಾಕಿದ್ದ. ಎಲ್ಲರೂ ಹಾಕೋರು ನೀನ್ ಒಬ್ನೇ ಹಾಕಿರ್ಲಿಲ್ಲ, ಫುಲ್ಲು ಬೇಜಾರಲ್ಲಿ ಇದ್ಲವಳು. ನಂಗೆ ಹೆವಿ ಬೇಜಾರಾಗ್ಬಿಡುತ್ತೆ. ಅದ್ರಲ್ಲಿ ಬೇರೆ ಕರೋನಾ ಗೆಳತಿ ಆದ್ರೆ ಇವಳು ನಂಗೆ ಅದಂತೂ ಕೇಳಿ ಎಷ್ಟು ಸತಿ ನೋಡಿದ್ದೆ ನಾನು ಸ್ಟೇಟಸ್ ಅಂತೂ. ಅದಂತ ನಂಗೆ ಸ್ಟೇಟಸ್ ಹಾಕ್ದಕ್ಕೆ ಹೆವಿ ಖುಷಿ ಆಗ್ಬಿಟ್ಟಿತ್ತು. ಬಟ್ ಕೇಕ್ ಕಟ್ ಮಾಡಿಸ್ದಾಗ ಅತ್ತೆ ಬಿಟ್ಲು. ನಂಗೆ ಖುಷಿ ಸಾಕಷ್ಟೇ. ಅಷ್ಟೇ ಗೈಸ್, ಮತ್ತೆ ಹೇಳ್ತೀವಿ ಆಮೇಲೆ ಪ್ಲಾನ್ ಗೀನು ಅಂತ ಹೇಳಿ ಇರ್ಲಾರ್ದ ಬಂದು ಸುಮ್ಮನೆ ಕಮೆಂಟ್ ಹಾಕ್ಬೇಡಿ. ಸೊ ನಾವು ದೇವ್ರ ಮೇಲೆ ಹಣೆ ಇಟ್ಬಿಟ್ಟು ಹೇಳಿದ್ದೀನಿ. ಸೊ ಎಳ್ಳಷ್ಟು ಕೂಡ ಇವ್ರಿಗೆ ಏನೂ ಗೊತ್ತಿರಲಿಲ್ಲ, ಈಗಲೇ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಸೊ ನಾನು ಬೆಳಿಗ್ಗೆನೇ ಹೇಳಿದ್ದೆ ನಿಮಗೆ ಭೂಮಿಗೆ ಸರ್ಪ್ರೈಸ್ ಕೊಡ್ಬೇಕಂತ. ನನ್ನ ತಲೆಯಲ್ಲಿ ಇನ್ನೂ ಯಾವುದೇದೋ ರೀತಿಲಿತ್ತು, ಅದು ಯಾವುದೂ ಆಗಲಿಲ್ಲ. ಸದ್ಯಕ್ಕೆ ಈ ಥರ ಆಗಿದೆ. ಸೊ ಮುಂದೊಂದು ದಿವಸ ಚೆನ್ನಾಗಿ ಮಾಡೋಣ ಆಯ್ತಾ. ಸಾಕಿದೆ ನನಗಂತೂ ನಿಜವಾಗ್ಲೂ ಇದೇ ದೊಡ್ಡದು ಅನ್ಸ್ಬಿಡೈತೆ ನಿಜವಾಗ್ಲೂ. ಯಪ್ಪ ಹೋಗ್ಲಿ ಬಿಡು. ಇದನ್ನ ವ್ಲಾಗ್ಸ್ ಅಲ್ಲಿ ಏನ್ ಹೇಳ್ಕೊಂಡು ಹತ್ಬಿಡ್ತೀನಿ. ಬೇಡ ಸುಮ್ನೆ ನಮ್ಮ ಅಣ್ಣ ಇದ್ ಮಾಡ್ಕೊಂತಾರ ಅಂತ ಅಷ್ಟೇ. ಮತ್ತೆ ನಮ್ಮ ಅತ್ಕೆನೂ ಅಷ್ಟೇ ವ್ಲಾಗಲ್ ಅಂತ ಎಲ್ಲದ್ರಲ್ಲೂ ಅಷ್ಟೇ ಹೇ ಮತ್ತೆ ನೋಡೋಳು ಹಂಗೆ ಸಪೋರ್ಟ್ ಮಾಡ್ತಾಳೆ. ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ನಾನು ಏನೇ ಒಂದ್ ದಾರಿಗೆ ಹೋಗ್ತಿದ್ರೆ ಅಂದ್ರು ತಿದ್ದುತ್ತಾಳೆ. ಒಂಥರ ಭೂಮಿ ಯಾರ ಹತ್ರ ಬೈಸ್ಕೊಂಡೋಳೋ ಇಲ್ವೋ ಗೊತ್ತಿಲ್ಲ. ಅವ್ರ ಅಮ್ಮ ಅವ್ರ ಅಪ್ಪನ ಹತ್ರ ಅಷ್ಟು ಬೈಸ್ಕೊಂಡೋಳೋ ಅಥವಾ ಅವ್ರ ಗಂಡನೂ ಅಷ್ಟು ಬೈದನೋ ಇಲ್ವೋ ಗೊತ್ತಿಲ್ಲ. ನಾನು ಅಷ್ಟು ಬೈದು ಬುದ್ಧಿ ಹೇಳ್ತಾ ಇರ್ತೇನೆ ಅವಳಿಗೆ. ಅಂದ್ರೆ ಸ್ವಲ್ಪ ಇನ್ನೋಸೆಂಟ್ ಅಂತ ಅನ್ನೋದ್ಕಿಂತ ಮೆಚುರಿಟಿ ಇಲ್ಲ ಇದಕ್ಕೆ, ಸ್ವಲ್ಪ ಪೆದ್ದು ಇದು. ಅದೇ ಒಂದ್ ಖುಷಿ ನಿಜ. ಎಲ್ಲಾರ ಕಮೆಂಟ್ ಹಾಕ್ದಂಗ್ ನಿಜ ನಾನು ಪುಣ್ಯ ಮಾಡಿದೀನಿ. ಅಂತ ಒಳ್ಳೆದಕ್ಕೆ ನಿಜ ಬ್ಲಾಗ್ಸ್ ಅಲ್ಲಿ ಹೇಳ್ತಿದೀನಿ ಅಂತ. ದೇವ್ರ ಸತ್ತೋಗ್ಲು ಆ ದೇವ್ರ ಹರಣ ಇಟ್ಟು ಹೇಳ್ತೀನಿ ಅದಲ್ಲ. ಅವಳು ರಿಯಲ್ ಆಗು ಸಹ ಇಷ್ಟೇ ಪ್ಯೂರ್ ಆಗಿದ್ದಾಳೆ. ಬ್ಲಾಗ್ಸ್ ಅಲ್ಲಿ ಮಾತ್ರ ಏನಪ್ಪಾ ಹಿಂಗ ನಾದ್ನಿ ಇಷ್ಟು ಪ್ರೀತಿ ಮಾಡ್ತಾಳೆ ಅಂತ ಅವಳು ಹೇಳ್ಬೇಕಂದ್ರೆ ಬ್ಲಾಗ್ ಎಲ್ಲ ಜಾಸ್ತಿ ಪ್ರೀತಿ ತೋರ್ಸೋದು. ಡೈರೆಕ್ಟ್ ಆಗಿ ಯಾವಾಗಿದ್ರು ಬೈತಿರ್ತಾಳೆ. ಅದೇ ನಂಗೆ ಆ ಪ್ರೀತಿ ಇಷ್ಟ. ಯಾವಾಗ ನಾವು ಮುದ್ ಮಾಡಕ್ ಬಂದಾಗ ನನ್ಗೆ ಅದು ಇಷ್ಟ ಆಗಲ್ಲ. ಯಾವಾಗಿದ್ರು ಬೈತಿರ್ಬೇಕು. ಎಲ್ಲರಿಗಿಂತ ಜಾಸ್ತಿ ನಾನೇ ಇವಳನ್ನ ಬೈಯೋದು ಗೈಸ್, ಅದೊಂದಂತೂ ಸತ್ಯ. ಸೊ ಅಷ್ಟೇ ವ್ಲಾಗ್ ಫುಲ್ಲು ಲ್ಯಾಗ್ ಆಗ್ತಿದೆ. ನಾನು ಒಳ್ಳೆ ಹುಚ್ಚುಚ್ಚಿ ತರ ಇದ್ದೀನಿ, ಯಾಕಂದ್ರೆ ಬೆಳಿಗ್ಗೆಯಿಂದ ಅವನಿಗೆ ಊಟ ಮಾಡಿಸೋ ಅವ್ನು ನೋಡ್ಕೋ ಅದೇ ಆಗ್ಬಿಟ್ಟಿತ್ತು. ಬಾಯ್ ಮಾಡಿ. ಬಾಯ್ 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 ಬಾಯ್. ನನ್ನ ತಮ್ಮನ ಬರ್ಡೇನು ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಲಂಬೋರ್ಗಿನಿ ಗಿಫ್ಟ್ ಕೊಡ್ತೀನಿ ಅವನಿಗೆ. ಏನೋ ಒಂದು ಗ್ರಾಮರ್ ಮಿಸ್ಟೇಕ್ ಅಷ್ಟೇ ಗೈಸ್. ಸಿಗುವ ಮತ್ತೆ. ಸೊ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಗೊತ್ತಿಲ್ಲ, ಫಸ್ಟ್ ಲೈಕ್ ಕೊಡ್ರಿ. ಲೈಕ್ ಕೊಡಿ ಗೈಸ್. ಲೈಕ್ ಕೊಡಿ ಗೈಸ್. ಲೈಕ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಇಲ್ಲ ಗೈಸ್, ಇರೋ ಸತ್ಯ ಹೇಳ್ತೀನಿ, ಲೈಕ್ ಎಲ್ಲ ಕಮ್ಮಿ ಆಗ್ತೈತೆ ಬರ್ತಾ ಸ್ವಲ್ಪ ಲೈಕ್ ಕೊಡ್ರಿ. ಕೊಡ್ತಾರೆ ಬಿಡು. ಸೊ ಇದೇ ರೀತಿ ಫ್ರ್ಯಾಂಕ್ ನೆಕ್ಸ್ಟ್ ನಾನು ಅಂಗಡಿಗೆ ಫ್ರ್ಯಾಂಕ್ ಮಾಡ್ತೀನಿ. ಅವ್ನು ಇಮೇಜ್ ಮಾಡಿ ಗೈಸ್, ನಾನು ಬಾಯಿ ಕೆಟ್ಟದಾಗ ಬರುತ್ತೆ, ಅದಕ್ಕೋಸ್ಕರ ನಾನು ಮಾತಾಡಲ್ಲ ಫ್ರ್ಯಾಂಕ್ ಬಿಡಿ ಅಂತಂದ್ರೆ ನನಗೆ. ಯಾಕಂದ್ರೆ ನಾನು ಯಾವಾಗಲೂ ಇದ್ರಲ್ಲಿ ಏನೋ ಒಂದು ವರ್ಡ್ ಯೂಸ್ ಮಾಡಿದ್ದೆ, ಕಂಡಿಡಿರಿ ಗೈಸ್ ಅಷ್ಟೇ. ಎಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಫ್ರ್ಯಾಂಕ್ ಅಂತ ಹೇಳಿ. ಸೊ ಇದೇ ರೀತಿ ಫ್ರ್ಯಾಂಕ್ ವಿಡಿಯೋಸ್ ಬೇಕು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ನೈಟ್, ಟಾಟಾ, ಬೈ ಬೈ, ಲವ್ ಯು.